ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾಂಗಲ್ಯ ಬಂಧ ಭಾಗ 25. ನೀಲು ಬೈಕ್ ಹತ್ತಿ ಯಾವಾಗಲೂ ಅವನ ಹೆಗಲ ಮೇಲೆ ಕೈ ಹಾಕ್ತಾ ಇದ್ದವಳು ಈಗ ಬದಿಯಲ್ಲಿದ್ದ ಕಂಬಿಯನ್ನು ಹಿಡಿದು ಕುಳಿತುಕೊಂಡ್ಳು. ಒಬ್ಬ ಲಾಯರ್ ಆಫೀಸ್ಗೆ ಕರ್ಕೊಂಡು ಹೋದ ಸೂರ್ಯ. 5 ನಿಮಿಷ ನೀನು ಹೊರಗಡೆ ಕಾಯ್ತಾ ಇರು ಅಂತ ಹೇಳಿ ಅವನು ಒಳಗೆ ಹೋದ. ಅವಳು ರಿಸೆಪ್ಷನ್ನಲ್ಲೇ ಕಾಯ್ತಾ ಇದ್ಲು. ಹಾಯ್ ಕಾರ್ತಿಕ್ ಅಂತ ಸೂರ್ಯ ಕಾರ್ತಿಕ್ ಕೋಣೆಯೊಳಗಡೆ ಹೋದ. ಹಾಯ್ ACP ಸರ್, ನಿಮ್ಮನ್ನು ನೋಡಿ ತುಂಬ ದಿನಗಳಾಯಿತು, ಹೇಗಿದ್ದೀರಾ ಅಂತ ಕೇಳಿದನು ಕಾರ್ತಿಕ್. ನಾನು ಈಗಿರುವ ಪರಿಸ್ಥಿತಿಯಲ್ಲಿ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಕಾರ್ತಿಕ್ ಅಂತ ಹೇಳಿದವನು ಬಂದ ವಿಷಯವನ್ನು ಸಂಪೂರ್ಣವಾಗಿ ವಿವರಿಸಿದನು ಲಾಯರ್ ಕಾರ್ತಿಕ್ಗೆ. ಸರ್, ಏನಿದು ದಿಢೀರಂತ ಈಗ ಹೇಳ್ತಾ ಇದ್ದೀರಲ್ಲ, ನನಗೆ ತುಂಬ ಬೇಸರ ಆಗ್ತಿದೆ. ನಿಮ್ಮ ವೈಫ್ ಬಳಿ ಮಾತನಾಡಿ ನೋಡಿ, ಅವರನ್ನು ಕನ್ವಿನ್ಸ್ ಮಾಡಬಹುದು ಅಂತ ಅವನು ಮತ್ತೆ ಹೇಳ್ದ. ಅಲ್ಲ ಕಾರ್ತಿಕ್, ನಾನು ನಿನಗೆ ಸ್ಪಷ್ಟವಾಗಿ ಹೇಳಿದ್ನಲ್ವಾ, ಗಂಡಸೇ ಅಲ್ಲ ಅಂತ ಹೇಳಿ ಲೀಗಲ್ ನೋಟಿಸ್ ಕಳಿಸಿದ್ದಾಳೆ. ಆಗ ಅವಳಿಗೆ ನನ್ನ ಮೇಲೆ ಎಷ್ಟು ದ್ವೇಷ ಇರಬೇಕು ನೀನೇ ಹೇಳು. ದ್ವೇಷಿಸೋ ಹುಡುಗಿಯನ್ನು ಒತ್ತಾಯಪೂರ್ವಕವಾಗಿ ಸಂಸಾರ ಮಾಡಲು ನಾನು ಇಷ್ಟಪಡೋದಿಲ್ಲ. ಕೋರ್ಟು ಕೇಸು ಅಂತ ಅಲ್ದಾಡಿದರೆ ನನ್ನ ಫ್ಯಾಮಿಲಿಗೆ ವಿಷಯ ಗೊತ್ತಾಗ್ಬಿಡುತ್ತೆ. ಆಮೇಲೆ ದೊಡ್ಡ ಸಮಸ್ಯೆಯಾಗುತ್ತೆ. ಅದಕ್ಕೆ ಇಲ್ಲೇ ಈ ಸಮಸ್ಯೆನ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಕಾರ್ತಿಕ್ ಅಂತ ಹೇಳಿದ ಸೂರ್ಯ. ಓಕೆ ಸರ್, ಆದರೆ ನಿಮ್ಮ ಆಧಾರ್ ಕಾರ್ಡ್ ಜೆರಾಕ್ಸ್, ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು, ಹಾಗೆಯೇ ನಿಮ್ಮ ವೈಫ್ದು ಕೂಡ ಬೇಕು ಅಂತ ಹೇಳ್ದ ಕಾರ್ತಿಕ್ ಲಾಯರ್. ಹೊರಗೆ ಹೋಗಿ ನೀಲು ಬಳಿ ಇದ್ದ ಪ್ರೂಫ್ಗಳನ್ನು ಈಸ್ಕೊಂಡು ಬಂದು ವಕೀಲನಿಗೆ ಕೊಟ್ಟ ಸೂರ್ಯ. ಹೀಗೆ 1 ಗಂಟೆ ಸರ್, ನಾನು ಪ್ರೊಸೀಜರ್ ಎಲ್ಲವನ್ನು ಮುಗಿಸ್ಕೊಂಡು ಬರ್ತೀನಿ, ನೀವು ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳಿದವನು ತನ್ನ ಜೂನಿಯರ್ ಲಾಯರ್ ಜೊತೆ ಹೊರಟು ಹೋದ. ರಿಸೆಪ್ಷನಲ್ಲಿ ಇಬ್ಬರು ಕೂಡ ಇದ್ದರು, ಆದರೂ ಒಬ್ಬರಿಗೊಬ್ಬರು ಮಾತನಾಡ್ಕೊಳ್ತಾ ಇರಲಿಲ್ಲ. ಸೂರ್ಯ ತನ್ನ ಮನಸ್ಸಿನ ನೋವನ್ನು ಅವಳ ಮುಂದೆ ತೋರಿಸಬಾರ್ದು ಅಂತ ಬಿಗಿಯಾದ ಮುಖಭಾವದಿಂದ ಕುಳಿತಿದ್ದ. ಹಾಗೆಯೇ ನೀಲು ಕೂಡ ಅವನ ಮುಂದೆ ಹತ್ಬಿಟ್ರೆ ಕೆಲಸ ಕೆಟ್ಟು ಹೋಗ್ಬಿಡುತ್ತೆ ಅಂತ ತನ್ನ ಮುಖವನ್ನು ಬಿಗಿಯಾಗಿ ಇಟ್ಕೊಂಡು ಕುಳಿತಿದ್ಲು, ಅಂದರೆ ಗಂಭೀರವಾಗಿ. 1 ಗಂಟೆ ಕಳೀತು. ವಕೀಲರು ಬಂದು ಇಬ್ಬರನ್ನ ಕೂಡ ಕರೆದರು. ತಲಾ ಒಂದೊಂದು ಪತ್ರವನ್ನು ಇಬ್ಬರ ಕೈಗೂ ಕೊಟ್ಟು ಅವರ ಸಹಿಯನ್ನು ಪಡ್ಕೊಂಡ್ರು. ಲಾಯರ್ ಆಫೀಸಿನ ಸೀಲ್ ಹಾಕಿಸಿ ಇಬ್ಬರಿಗೂ ಒಂದೊಂದನ್ನು ಕೊಟ್ಟರು. ನಂತರ ಓಕೆ ಕಾರ್ತಿಕ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದವನು ಸೂರ್ಯ ಅವನಿಗೆ ಲಾಯರ್ ಫೀಸ್ನ ಕೊಟ್ಟು ಅಲ್ಲಿಂದ ಹೊರಟ. ಹೊರಗೆ ಬಂದ ತಕ್ಷಣ ನೀಲು ಅವನನ್ನು ನೋಡಿದ್ಲು. ಜೀವನ ಪೂರ್ತಿ ನಿನ್ನ ಸಂತೋಷವಾಗಿ ಇಟ್ಕೊಳ್ಬೇಕು ಅಂತ ಆಸೆ ಪಟ್ಟ ನೀಲು, ಆದರೆ ನಿನ್ನ ಮೇಲೆ ನಾನಿಟ್ಟಿದ್ದ ನಿಜವಾದ ಪ್ರೀತಿಯನ್ನು ನೀನೇ ಕೊಂದುಬಿಟ್ಟೆ. ಇನ್ನೂ ಜೀವನದಲ್ಲಿ 1 ಬಾರಿ ಕೂಡ ನಾನು ನಿನ್ನನ್ನು ನೋಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ನಾನು ಗಂಡಸಲ್ಲ ಅಂತ ಹೇಳಿಬಿಟ್ಟೆ ಅಲ್ವಾ. ಹಾಂ, ಇನ್ನು ಮುಂದೆ ನೀನು ಒಳ್ಳೆ ಗಂಡಸನ್ನು ನೋಡಿ ಮದುವೆಯಾಗಿ 1 ಡಜನ್ ಗಟ್ಟಲೆ ಮಕ್ಕಳನ್ನು ಹೆತ್ತು ಸಂತೋಷವಾಗಿರು. ಇನ್ನು ನಿನ್ನ ಜೀವನದಲ್ಲಿ ಈ ಸೂರ್ಯ ಯಾವಾಗಲೂ ಇರೋದಿಲ್ಲ. ಗುಡ್ ಬಾಯ್ ಅಂತ ಹೇಳಿದವನು ಆಗಲೇ ತನ್ನ ಬೈಕ್ ತಗೊಂಡು ಹೊರಟು ಹೋದ. ಅದೇ ಜಾಗದಲ್ಲಿ ಕಣ್ಣೀರಿಡಬೇಕು ಅಂತ ಅನಿಸಿದರೂ ಕೂಡ ನೀಲುಗೆ ಹೇಗೋ ತನ್ನ ಮನಸ್ಸನ್ನು ಕಲ್ಲಾಗಿಸ್ಕೊಂಡ್ಳು. ಕಲ್ಲಿನ ಮೂರ್ತಿಯಂತೆ ಸ್ವಲ್ಪ ಹೊತ್ತು ಹಾಗೆ ನಿಂತಿದ್ದವಳು ಸ್ವಲ್ಪ ಸಮಯದ ನಂತರ ಎಚ್ಚೆತ್ಕೊಂಡು ಒಂದು ಆಟೋ ಹತ್ರ ಹೊರಟಳು. ಅಲ್ಲಿಂದ ಹೊರಟಳು. ಅಂದು ರಾತ್ರಿ ಮನೆಯಲ್ಲಿ ಪೂರ್ತಿ ನಶೆಯಲ್ಲಿದ್ದ ಮಹದೇಶ್ನನ್ನು ಪ್ರಕಾಶ್ ಅವನ ಕೋಣೆಗೆ ಕರ್ಕೊಂಡು ಹೋಗಿ ಮಲಗಿಸ್ದ. ಅವನನ್ನು ನೋಡಿದ ಕಣ್ಮಣಿಗೆ ಅಳು ಬಂತು. ಕಣ್ಮಣಿ, ನೀನು ಬೇಸರ ಪಟ್ಕೊಳ್ಬೇಡಮ್ಮ, ಅವನು ನಿನ್ನೆ ಕುಡಿಯೋದಿಲ್ಲ ಅಂತ ಹೇಳಿದ, ಅಷ್ಟರಲ್ಲೇ ಇಂದು ತಗೊಂಡು ಬಂದು ಕೊಡದೇ ಇದ್ದರೆ ಕೊಂದುಬಿಡ್ತೀನಿ ಅಂತ ಇದ್ದಾನೆ. ಇವನನ್ನು ಹೇಗೆ ಬದಲಾಯಿಸೋದು ಅಂತ ನಂಗೆ ತಿಳಿತಿಲ್ಲಮ್ಮ. ಕಣ್ಮಣಿ, ಸರಿ, ಅವನನ್ನು ನೋಡ್ಕೊ ಅಂತ ಹೇಳಿ ಕೆಳಗಡೆ ಹೋದ. ಅವನು ಹೋದ್ಮೇಲೆ ಬಾಗಿಲು ಹಾಕ್ಕೊಂಡು ರೂಮ್ಗೆ ಬಂದವಳು ಮಹದೇಶ್ ಹೇಳಿದ್ದನ್ನು ನೆನಪಿಸ್ಕೊಂಡ್ಳು. ಕಣ್ಮಣಿ ತಾನು ಪ್ರತ್ಯೇಕ ಕೋಣೆಯಲ್ಲಿ ಉಳ್ಕೊಂಡ್ಳು. ಪ್ರತ್ಯೇಕ ಕೋಣೆಯಲ್ಲಿದ್ದ ಕಾರಣ ಮಹದೇಶ್ ಕೂಡ ಅವಳನ್ನು ಹುಡುಕೊಂಡು ಅವಳ ರೂಮ್ಗೆ ಹೋಗಲೇ ಇಲ್ಲ. ತನ್ನ ಮಾವ ತನ್ನನ್ನು ಮನಸಾರೆ ದ್ವೇಷಿಸ್ತಾ ಇದ್ದಾನೆ ಅಂತ ಅರ್ಥ ಮಾಡ್ಕೊಂಡವಳು ಆಮೇಲೆ ತಮಾಷೆಗೂ ಕೂಡ ಅವಳು ಮಹದೇಶ್ನ ಹತ್ರ ಕೂಡ ಸುಳಿಲಿಲ್ಲ, ಮಾತನ್ನು ಕೂಡ ಆಡಿಸೋದನ್ನು ಬಿಟ್ಬಿಟ್ಲು.
ಕಾಲೇಜ್ಗೆ ಹೋಗೋದು ಮತ್ತು ಮನೆಗೆ ಬಂದರೆ ಮನೆ ಕೆಲಸ ಮಾಡೋದು. ಹೀಗೇ ಅವಳ ದಿನಗಳು ಉರುಳ್ತಾನೇ ಇದ್ವು. ನೀಲು ಮತ್ತು ಸೂರ್ಯನಿಗೆ ವಿಚ್ಛೇದನ ಆಯಿತು. ಮನೆಯಲ್ಲಿ ವಿಷಯ ತಿಳಿದು ದೊಡ್ಡ ಸಮಸ್ಯೆಯನ್ನು ಎದುರಿಸಿದ ಸೂರ್ಯ ತನಗೆ ಎರಡನೇ ಮದುವೆ ಮಾಡ್ಕೊಳ್ತಿದ್ರೆ ತನ್ನನ್ನು ಜೀವಂತವಾಗಿ ನೋಡೋದಿಲ್ಲ ಅಂತ ತನ್ನ ಮಗನನ್ನು ಬೆದರಿಸಿದ್ಲು ಸೂರ್ಯನ ತಾಯಿ. ಅವಳನ್ನು ಸಮಾಧಾನಪಡಿಸಲು, ಸರಿ ನನಗೆ 6 ತಿಂಗಳು ಸಮಯ ಬೇಕು, ನಂತರ ನಾನು ಮದುವೆ ಆಗ್ತೀನಿ ಅಂತ ಸುಳ್ಳಾಗಿ ಒಪ್ಪಿಗೆ ಸೂಚಿಸಿದ. ಸದ್ಯಕ್ಕೆ ಸಮಾಧಾನಪಡಿಸಿದ ಸೂರ್ಯ. ನೀಲುನ ಜೀವನ ತನ್ನ ಸ್ವಂತ ಮನೆಯಲ್ಲಿ ಅನಾಥಳಂತೆ ಆಯಿತು. ಅಪ್ಪ ಅಮ್ಮ ಇಬ್ಬರು ಕೂಡ ಅವಳ ಜೊತೆ ಮಾತನಾಡೋದನ್ನು ಬಿಟ್ಬಿಟ್ರು. ಅವಳು ಕಾಲೇಜ್ಗೆ ಹೋಗಲು ಶುರು ಮಾಡಿದ್ಲು. ಸಾಮ್ರಾಟ್, ರಾಶಿಕಾ ಜೀವನದಲ್ಲಿ ನೆಮ್ಮದಿ ಇತ್ತು. ನೆಮ್ಮದಿ ಇದ್ದರೂ ಕೂಡ ಅವರ ಸುತ್ತಮುತ್ತಲಿನ ಸಮಸ್ಯೆಗಳು ಅವರನ್ನು ಬಾಧಿಸ್ತಿದ್ವು. 3 ತಿಂಗಳು ಕಳೆಯಿತು. ಸಾಮಾನ್ಯವಾಗಿ ಕಣ್ಮಣಿಯನ್ನು ಕಾಲೇಜ್ ಗೇಟ್ ಬಳಿ ಇಳಿಸಿ ಪ್ರಕಾಶ್ ಹೋದ. ಅವನು ಕಾಲೇಜ್ ಗೇಟ್ ದಾಟಿ ಹೋದ ಕೂಡಲೇ ಹೊರ ಬಂದವಳು ಒಂದು ಆಟೋ ಹತ್ತಿ ಹೆರಿಗೆ ಆಸ್ಪತ್ರೆಗೆ ಹೋದಲು. ಕಣ್ಮಣಿ ಹೆಸರನ್ನು ಕೊಟ್ಟು ಕಾಯ್ತಾ ಇದ್ಲು. ಅದೇ ಸಮಯದಲ್ಲಿ ಅಲ್ಲಿಗೆ ರಾಶಿಕಾಳನ್ನು ಕರ್ಕೊಂಡು ಬಂದನು ಸಾಮ್ರಾಟ್. ಅವರನ್ನು ನೋಡಿ ಕಣ್ಮಣಿಗೆ ಸಂತೋಷ ಆಯಿತು. ಅಕ್ಕ, ಮಾವ ಹೇಗಿದ್ದೀರಾ ಅಂತ ಅವಳು ಎದ್ದು ಹೋಗಿ ಕೇಳಿದ್ಲು. ಕಣ್ಮಣಿ, ನಾವು ಚೆನ್ನಾಗಿದ್ದೀವಿ, ನೀನು ಹೇಗಿದೀಯಾ ಅಂತ ಸಾಮ್ರಾಟ್ ಕೂಡ ಕೇಳ್ದ. ಚೆನ್ನಾಗಿದ್ದೀನಿ ಮಾವ ಅಂದ್ಲು ಕಣ್ಮಣಿ. ಏನು ಕಣ್ಮಣಿ, ನೀನು ಮಾತ್ರ ಆಸ್ಪತ್ರೆಗೆ ಬಂದಿದ್ದೀಯಾ, ಮಾದೇಶ್ ಮಾವ ಬರಲಿಲ್ವಾ ಅಂತ ರಾಶಿಕಾ ಕೇಳಿದ್ಲು. ಮಾವ ಮಿಲ್ಗೆ ಹೋಗಿದ್ದಾರೆ ಅಕ್ಕ, ನನಗೆ 4 ತಿಂಗಳು ದಿನ ಮುಂದೂಡಲ್ಪಟ್ಟಿದೆ. ಅದಕ್ಕೆ ಡಾಕ್ಟರ್ ಬಳಿ ಕನ್ಫರ್ಮ್ ಮಾಡ್ಕೊಂಡು ಹೋಗೋಣ, ಆಮೇಲೆ ಮಾವನ ಹತ್ರ ಹೇಳೋಣ ಅಂತ ಕಾಲೇಜಿಂದ ನಾನು ಈಗ ನೇರವಾಗಿ ಆಸ್ಪತ್ರೆಗೆ ಬಂದೆ ಅಂತ ಹೇಳಿದ್ಲು. ಹೇಳಿದಾಗ ಸಾಮ್ರಾಟ್ ಮತ್ತು ರಾಶಿಕಾಗೆ ತುಂಬಾ ಸಂತೋಷ ಆಯಿತು. ತುಂಬ ಸಂತೋಷ ಕಣ್ಮಣಿ, ನಿನಗೆ ಒಳ್ಳೆಯ ರೀತಿ ಮಗುವಾಗಬೇಕು, ಆಮೇಲೆ ಮಹಾದೇಶ ಕೂಡ ಬದಲಾಗ್ತಾನೆ ಅಂತ ಸಾಮ್ರಾಟ್ ಹೇಳ್ದ. ಮಾವ, ನಿಮ್ಗೆ ಹೇಗೆ ಗೊತ್ತು ಅವರು ಕೋಪದಲ್ಲಿದ್ದಾರೆ ಅಂತ ಕಣ್ಮಣಿ ಕೇಳಿದ್ಲು. ಅವನು ಅದಕ್ಕೆ ತಾನೇ ದಿನ ಕುಡಿದು ಮನೆಗೆ ಬರ್ತಿದ್ದಾನಲ್ವಾ, ನನಗೆ ವಿಷಯ ಗೊತ್ತು ಕಣ್ಮಣಿ. ಒಂದಿನ ವೈನ್ ಶಾಪ್ನಿಂದ ಪ್ರಕಾಶ್ ಡ್ರಿಂಕ್ಸ್ನ ತಗೊಂಡು ಹೋಗೋದನ್ನು ನೋಡಿದೆ. ಆಮೇಲೆ ಮಹಾದೇಶ್ ನನ್ನ ನೇರವಾಗಿ ಭೇಟಿಯಾಗಿ ಮಾತನಾಡಿದೆ. ಅವನ ಮನಸ್ಸಿನಲ್ಲಿ ಅಮ್ಮ ತೀರ್ ಹೋದ ನೋವು ಇನ್ನೂ ಮಾಸಿಲ್ಲ, ಹಾಗೇ ಇದೆ. ನಿನ್ನ ಮೇಲೆ ದ್ವೇಷ ಅಂತ ಹೇಳಲು ಆಗಲ್ಲ, ಅದೊಂದು ರೀತಿಯ ಕೋಪ. ಅದು ಬದಲಾಗಬೇಕಂದ್ರೆ ನಿನ್ನ ಮಗು ಬಂದು ಮಾತ್ರ ಬದಲಾಯಿಸಲು ಸಾಧ್ಯ. ಹೇಗೋ ಎಲ್ಲ ಸಮಸ್ಯೆ ಮುಗಿದು ನೀವಿಬ್ಬರು ಸಂತೋಷವಾಗಿದ್ದರೆ ಅಷ್ಟೇ ಸಾಕು ಕಣ್ಮಣಿ ಅಂತ ಸಾಮ್ರಾಟ್ ಹೇಳ್ದ. ಅಕ್ಕ, ನೀವು ಅಂತ ಕಣ್ಮಣಿ ಕೇಳಲು, ಹೌದು ಕಣ್ಮಣಿ, ನನಗೂ 3 ತಿಂಗಳು ಡೇಟ್ ಮುಂದೂಡಲ್ಪಟ್ಟಿದೆ. ಅದನ್ನೇ ಬೆಳಗ್ಗೆ ಮಾವನ ಹತ್ರ ಹೇಳಿದೆ. ಪ್ರೆಗ್ನೆನ್ಸಿ ಕಿಟ್ ತಂದು ಯಾಕೆ ನೋಡಬೇಕು, ಬಾ ನೇರವಾಗಿ ಆಸ್ಪತ್ರೆಗೆ ಹೋಗಿ ಚೆಕ್ ಮಾಡಿಸೋಣ ಅಂತ ಮಾವನೇ ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದರು ಕಣ್ಮಣಿ ಅಂತ ಹೇಳಿದ್ಲು. ಅವಳಿಗೂ ಸಂತೋಷ ಆಯಿತು. ಶುಭಾಶಯಗಳು ಅಕ್ಕ, ಶುಭಾಶಯಗಳು ಮಾಮ ಅಂತ ಅರಳಿದ ಮುಖದಿಂದ ಹೇಳಿದ್ಲು ಕಣ್ಮಣಿ. ಕಣ್ಮಣಿ ಹೆಸರನ್ನು ಕರೆಯಲಾಯಿತು. ಅವಳನ್ನು ಒಂಟಿಯಾಗಿ ಕಳುಹಿಸದೆ ಸಾಮ್ರಾಟ್ ಮತ್ತು ರಾಶಿಕಾ ಇಬ್ಬರು ಕೂಡ ಕಣ್ಮಣಿಯೊಡನೆ ಡಾಕ್ಟರನ್ನು ಭೇಟಿಯಾಗಲು ಒಳಗೆ ಹೋದರು. ಕಣ್ಮಣಿಗೆ ಸಾಮಾನ್ಯ ತಪಾಸಣೆಗಳು ಮುಕ್ತಾಯ ಆದವು. ಅವಳಿಗೆ ಸ್ಕ್ಯಾನ್ ಮಾಡುವಾಗ ಹತ್ತಿರದಲ್ಲಿದ್ದ ರಾಶಿಕಾ ಇದ್ಲು. ಸಾಮ್ರಾಟ್ ಹೊರಗೆ ಕಾಯ್ತಾ ಇದ್ದ. 16 ವಾರಗಳಾಗಿವೆ ಕಣ್ಮಣಿ, ಇಷ್ಟು ದಿನ ಚೆಕ್ ಮಾಡಿಸ್ದೇ ಇದ್ದೀರಲ್ಲ ಅಂತ ಡಾಕ್ಟರ್ ಹೇಳಿದರು. ಇಲ್ಲ ಮ್ಯಾಮ್, ಕಾಲೇಜ್ಗೆ ಹೋಗ್ತಿದ್ದೆ ಅಲ್ವಾ, ನಾನು ಸರಿಯಾಗಿ ಗಮನಿಸಲಿಲ್ಲ. ಮುಂಚೆಲ್ಲ ನನಗೆ 2 ತಿಂಗಳಿಗೆ ಪೀರಿಯಡ್ಸ್ ಆಗದೆ ಇದ್ದಿತ್ತು, ಹಾಗಾಗಿ ಹಾಗೇನೆ ಅಂದ್ಕೊಂಡೆ. ಈಗ 4 ತಿಂಗಳು ಮುಂದೂಡಿದ್ರಿಂದ ಡೌಟಾಗಿ ಚೆಕ್ ಮಾಡಿಸಿದೆ. ಸರಿ ಆಯಿತು, ಕಾಲೇಜ್ಗೆ ಹೋಗೋ ಹುಡುಗಿಯಾಗಿ ಇಷ್ಟು ಕೂಡ ತಿಲ್ವಾ ಅಂದರು. ಸರಿ ಡಾಕ್ಟರ್, ಇನ್ನು ಮುಂದೆ ಸರಿಯಾಗಿ ಚೆಕಪ್ಗೆ ಬರ್ತೀನಿ ಅಂದ್ಲು. ಅವಳ ಮನಸ್ಸಿನಲ್ಲಿ ಅಂತಹ ಒಂದು ಸಂತೋಷ ಆದರೂ ಕೂಡ ಒಂದು ಬೇಸರ, ಈ ಸಮಯದಲ್ಲಿ ತನ್ನ ಮಾವ ತನ್ನ ಹತ್ರ ಇಲ್ವಲ್ಲ ಅಂತ. ಇದ್ರ ಬಗ್ಗೆ ಮಾವನ ಬಳಿ ಹೇಳಿದರೆ ಏನು ಅಂದ್ಕೊಳ್ತಾರೋ, ಹೇಗೆ ಅಂದ್ಕೊಳ್ತಾರೋ, ಸಂತೋಷ ಪಡ್ತಾರೋ ಅಥವಾ ನನ್ನ ಮೇಲೆ ಕೋಪಗೊಳ್ತಾರೋ. ಅವ್ರಿಗೆ ನನ್ನ ಮೇಲಿದ್ದ ಕೋಪದಿಂದ ಈ 3 ತಿಂಗಳು ನನ್ನ ಜೊತೆ ಮಾತಾಡಲೇ ಇಲ್ಲ, ಏನು ಮಾಡಲಿದ್ದೇನೋ ಅಂತ ಮನಸ್ಸಿನಲ್ಲಿ ಸಾವಿರಾರು ಗೊಂದಲಗಳು ಅವಳ ಮನಸ್ಸಿನಲ್ಲಿ ಅರಿತ ರಾಶಿಕಾ ಕಣ್ಮಣಿ, ಅಲ್ಲಿ ನೋಡು ಪುಟಾಣಿ ಕಾಣ್ತಾ ಇದೆ ಅಂತ ತೋರಿಸಿದ್ಲು. ವೇಗವಾಗಿ ಸ್ಕ್ಯಾನಿಂಗ್ ಪರದೆಯನ್ನು ನೋಡಿದ್ಲು. ಪುಟ್ಟದಾಗಿ ಡಾಕ್ಟರ್ ತೋರಿಸಿದ ಸ್ಪಷ್ಟವಾಗಿ ಕಾಣಿಸ್ತಿದ್ರು. ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿ ಸಿಕ್ತು ಕಣ್ಮಣಿಗೆ. ಕಣ್ಮಣಿಯ ತಪಾಸಣೆ ಮುಗಿದ ನಂತರ ಕಣ್ಮಣಿ ಹೊರಗೆ ಹೋದಳು. ರಾಶಿಕಾಗೆ ತಪಾಸಣೆ ಶುರುವಾಯಿತು. ಅವಳಿಗೆ ಸ್ಕ್ಯಾನ್ ಮಾಡುವಾಗ ಹತ್ತಿರದಲ್ಲೇ ಇದ್ದ ಸಾಮ್ರಾಟ್ ಹೊರಗೆ ಕುರ್ಚಿಯಲ್ಲಿ ಕಾಯ್ತಾ ಇದ್ಲು ಕಣ್ಮಣಿ. ರಾಶಿಕಾಗೂ ಸ್ಕ್ಯಾನಿಂಗ್ ಮುಗಿದ ನಂತರ ಇಬ್ಬರು ಹೊರಗೆ ಬಂದರು. ರಾಶಿಕಾನ